ನಿನ್ನೆ ಸಿಗ್ನಲ್ ಅಲ್ಲಿ ಏನಾಯ್ತು ಗೊತ್ತೇನೋ, ಅಲ್ಲಿ ಅಕ್ಕಂದ್ರು ನಿಂತಿರ್ತಾರಲ್ಲ, ಅವ್ರು ಕರೆದ್ಬಿಟ್ಟು ನನ್ಗೆ ಹಿಂಗ ಆಶೀರ್ವಾದ ಮಾಡ್ಬಿಟ್ಟು ವಾಸ್ಕೋಡಿ ಗಾಮ 100 ವರ್ಷ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರು. ನಂಗೊಂದು ಅರ್ಥ ಆಗಿದ್ದು ಏನ್ ಗೊತ್ತಾ, ವಾಸ್ಕೋಡಿ ಗಾಮ ಇರೋದು ಪೋರ್ಚುಗಲ್, ಅಲ್ಲಿರೋರ್ಗೆ ಅಷ್ಟು ಪ್ರೀತಿ ತೋರಿಸ್ತಾರೆ ಅಂದ್ರೆ ಇವರು ನಮ್ಮ ಇಂಡಿಯನ್ಸ್ ಎಷ್ಟು ಪ್ರೀತಿ ತೋರಿಸಬಹುದು. ವಾಸ್ಕೋಡಿ ಗಾಮ ಅಂತ ತಕ್ಷಣ ಕಾಸು ಎತ್ ಕೊಟ್ಬಿಟ್ಟೆ 10 ರೂಪಾಯಿ. ಹೌದಾ, ಅದು ವಾಸ್ಕೋಡಿ ಗಾಮ ಅಲ್ಲ ಕಣ, ಕಾಸು ಕೊಡ ಮಾಮ. ನಿನ್ 7 ಗಂಟೆ ಆದ್ಮೇಲೆ ಕಿವಿ ಕೇಳ್ಸೋದಲ್ಲ, ಹಿಂಗೆ ಆಗುತ್ತಲ್ಲ. ನಡೀರಿ ಮುಖ ಬೇರೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ. ಮದುವೆ ಆಗೋ ಇನ್ನ ಎಷ್ಟು ದಿನ ಹಿಂಗೆ ಇರವ, ಏನ ಟೈಮ್ ಕೂಡಿ ಬಂದಿಲ್ಲ. ಅದೇ ಮದುವೆ ವಯಸ್ಸರ ಆಗ್ಬೇಕಿಲ್ಲ, ಇನ್ನ ಸಾಧನೆ ಮಾಡ್ಬೇಕು, ನನ್ ಕಾಲ್ ಮೇಲೆ ನಾನ್ ನಿಂದಿರ್ಬೇಕು. ಎಷ್ಟು ಉರ್ತಾವ್ರ. Hey baby. ಅಜ್ಜ, ನೀವು ಹಳೆ ಕಾಲದಲ್ಲಿ ಭಯಂಕರ ಕೋಟ್ಯಾಧಿಪತಿ ಆಗಿದ್ರಂತೆ. ಹೌದು, ನಾನು ಕೋಟ್ಯಾಧಿಪತಿ ಆಗಿದ್ದೆ. ಹೌದಾ, ಇಷ್ಟು ದೊಡ್ಡ ಕೋಟ್ಯಾಧಿಪತಿ ಸೈಕಲ್ ಅಲ್ಲೇ ಬರೋದು? ನನ್ನ ಮೈಂಡ್ ಅಂದ್ರೆ ಬಿಸಿನೆಸ್ ಮೈಂಡ್. ನನಗೆ ಸ್ವಂತ ಪೆಟ್ರೋಲ್ ಪಂಪ್ ಇತ್ತು. ಹೌದಜ್ಜಪ್ಪ? ಯಾಕಜ್ಜಪ್ಪ ಕೂಗುದು? ನನ್ನ ಪೆಟ್ರೋಲ್ ಪಂಪಿಗೆ ಯಾರು ಬರ್ತಿಲ್ಲ ಆಯ್ತು. ಯಾಕಜ್ಜಪ್ಪ? ನಾನು ಪೆಟ್ರೋಲ್ ಪಂಪ್ ಸ್ಟಾರ್ಟ್ ಮಾಡಿದ್ದು 2ನೇ ಫ್ಲೋರ್ ನಲ್ಲಿ. ನಿಮ್ಮ ಅಪ್ಪಂದು ತಮನ ತಿಂದಿಲ್ಲ ಹಿಡ್ಕೊಂಡು ಬುಟ್ಟಿ ಬೇಡೋನಿ ಬಿಕ್ಕಿ ಹೊಡಿತೀನಿ ಗಿಟ್ಟಿನಿ ಚಿಂದಿ ಚಿಂದಿ ನಂತನ ಬಂದಿ ತಿಂತೀನಿ ಲತ್ತಿ ಓಡತಿ ಓಡತಿ ಗಲಿ ಸಂದಿ ಸಂದಿ. ಬಬ್ಬ ಬಬ್ಬ ಮಗ ಬಬ್ಬರ್ ಶೇರ್, ಮುಂದು ಟರ್ರ ಟರ್ರ ನಾ ಮುಂದು ಬಂದರ, ಮುಂದು ಗರ್ರ ಗರ್ರ ಮಗ ಗರ್ಜನೆ, ತಲಿ ಭಿರ್ರ ಭಿರ್ರ ಮಗ ಭರ್ಜರಿ. ಮಾವ ನಿನ್ ಗೊತ್ತೇನು, ನಿನ್ನ ನಾ ಬೆಳಗಾಗೋ ಸಾಬೂನ್ ತರ್ಸಿನಪ್ಪ. ಹಂಗಾದ್ರೆ ಮುಂದೇನಾತು? ಮರುದಿನ ಸಾಬೂನು ಕರ್ಗಾಗಿ ಬಿಡ್ತು. ಏ ಯಾವ್ದು ಅನ್ನೋನ್ ನಂಬರ್ ಇರ್ಬೇಕಣೆ. ಏ ಬೇಡ ಬಿಡಮ್ಮ, ಅನ್ನೋನ್ ನಂಬರ್. Hello. ಹಲೋ, ನನ್ನ ಹೆಂಡತಿ ಪಕ್ಕದಲ್ಲಿದ್ದಾರೆ. ಯಾರಿದು? ಮಿಸ್ ಆಗಿ ಮಾಡಿರ್ಬೇಕು, ಒಂದ್ಸಲ ಚೆಕ್ ಮಾಡಿ. ಓ ಸಾರಿ ಮಿಸ್ ಆಗಿ ಬಂದ್ಬಿಡ್ತು. God have mercy upon us. ಮನ್ಯಾಗಿನ್ನೋರ್ ಕೇಳತ್ತಾರ ಹುಡ್ಗ ಏನ್ ಮಾಡ್ತಾನಂತ ಹೇಳಿ. ನಾ ಏನ್ ಹೇಳಿ? ಒಂದ್ ಹೆಡ್ಲೈಟ್ ಬಿಟ್ರೆ ಏನು ಉಳಿದಿಲ್ಲ ಅಂತ ಹೇಳ. ಆಕ್ಚುಲಿ ನೀವು ನನ್ನ ಅತ್ತೆ ಮಗಳು. ಮಗಳು ನನ್ನ ಮೋಹಿಸಿ ಬಂದಾಗ ಮಾವನಲ್ಲೂ ಸಿಹಿಯ ಕಂಡೆನು. ಶಿವ
ಬ್ಯಾಟಿಂಗ್ ಆಡ್ಬೇಕಾದ್ರ ವಿರಾಟ್ ನನಗೆ ಸಿಗ್ನಲ್ ಕೊಟ್ಟ, ವಿರಾಟ್ ಮೇಲೆ ನಾನ್ ಬಿದ್ದೆ, ನನಗೆ ನಗು ಬಂತು, ವಿರಾಟ್ ನನ್ನ ಮೇಲೆ ಬಿದ್ದ, ಮಗು ಬಂತು, ಅಷ್ಟೇ. ನೀ ಹಾಕಿರೋ ಫಸ್ಟ್ ನನಗೆ ಬಂತು. ಚಲೋ ವಿಡಿಯೋ ಮಾಡಿರ್ತೆ ಅಂತ ಮನೆ ಕುಂತ ನೋಡಕತ್ತಿದ್ದೆ ನಾನು. ನೀ ಆಡೋ ಮಾತು ಕೇಳ್ಯಮ್ಮಪ್ಪ ನಾನು ಮನೆ ಬಿಟ್ಟು ಹೊರಗೆ ಹಾಕ್ಬಿಟ್ಟ ಅಷ್ಟೇ. ಇನ್ನು ಕಾಯಲಾರೆ ಹುಡುಗ ಎರಡರಲ್ಲೊಂದು ಮಗ ಅವ್ರ ಅಜ್ಜಿ ಏನ್ ಲೈಫ್ ಗುರು, ಕನ್ಸಲ್ಲಿ ದುಡ್ಡು ಸಿಕ್ಕಿದ್ರೆ ಸುಳ್ಳಂತೆ, ಕನ್ಸಲ್ಲಿ ಉಚ್ಚೆ ಮಾಡ್ಕೊಂಡ್ರೆ ನಿಜ ಅಂತೆ. ನನಗ್ ಮುತ್ಕೊಡೋ ಹುಡುಗ ರಾಜ ಆಗಿಲ್ಲ ಅಂದ್ರೂ ಪರವಾಗಿಲ್ಲ. ವಾರಕ್ಕೊಂದು ಪ್ಯೂರನಲ್ಲಿ ತಂದು ಕೊಟ್ರೆ ಸಾಕು. मजा आया और मैं ये जो मजा है हिंदुस्तान के हर व्यक्ति को देना चाहता हूँ। रुको जरा, सबर करो. मैं तारी हूँ भाई. ಒಂದು ಹೆಲ್ಪ್ ಮಾಡ. ನೀ ನಾನು ಹಿಂದೆ ತಿರ್ಗಾಡುದ್ ನೋಡಿ ಯಾವ ಒಂದು ಹುಡುಗಿನೂ ಬೀಳಾತಿಲ್ಲ. ಅದಕ್ಕೈತ್ಲ ಇನ್ ಮೇಲಿಂದ ನೀನೇ ನಂಗೆ ಮಾಡ, ನೀನೇ ನಂಗೆ ಕಲ್ಕೊಂಡ. ಆಗುದಿಲ್ಪ ನನ್ ಕಡೆನಾ. ಬಾ ದಿನ ಬೇಡ, ಯಾವಾಕಿ ಒಬ್ಳ ನಂಗೆ ಬಿದ್ದಂತ ಇಟ್ಕೋ, ನೆಕ್ಸ್ಟ್ ಅಲ್ಲಿಂದ ಅಲ್ಲೇ ಬಿಟ್ಬಿಡ್ತೀನಿ. ಯಾಕೋ ಏನಾಯ್ತು, ಅಷ್ಟು ಟೆನ್ಷನ್ ನಿಂದ ಬರ್ತಾ ಇದೀಯಾ? ಅಲ್ಲಿ ಬರುವಾಗ ರೋಡ್ ಸೈಡ್ ಅಲ್ಲಿ 500 ರೂಪಾಯಿ ನೋಟ್ ಸಿಕ್ತಮ್ಮ. ಇದು ಒರಿಜಿನಲ್ ಡೂಪ್ಲಿಕೇಟ್ ಗೊತ್ತೇ ಆಗ್ತಿಲ್ಲ. ಹೌದಾ, ಕೊಡು ಇಲ್ಲಿ ನಾನ್ ನೋಡ್ತೀನಿ. ತಗೋ. ಒರಿಜಿನಲ್ ಕಣ. ಗಾಡಿಗೆ ಕಾಳಜಿ ಮಾಡ್ತಾನ, ನನಗ್ ಪ್ರೀತಿ ಮಾಡ್ತಾನೆ, ಗಾಡಿ ಪ್ರೀತಿ ಮಾಡ್ತಾನೆ, ಕೇಳೇ ಬಿಡ್ತೇನೆ. ಭಯ್ಯ, ನೀ ಗಾಡಿ ಪ್ರೀತಿ ಮಾಡ್ತೀವ ನನಗ್ ಪ್ರೀತಿ ಮಾಡ್ತೀವ ಜಾಸ್ತಿ? ಅಫ್ಕೋರ್ಸ್ ಗಾಡಿಗೆ ಪ್ರೀತಿ ಮಾಡ್ತೀವಿ ನಾವು ಹುಡುಗರಲ್ಲ. ಗಾಡಿ ಮೇಲೆ 10 ಸಲ ಹತ್ತೀನಿ, 10 ಸಲ ಇಳಿತೀನಿ, ಒಂದಿನ ನಾಟಕ ಮಾಡಂಗಿಲ್ಲ. ನೀನ್ ನಿಮಗೆ 1 ಸಲ ಹತ್ತು ಸಾಕ. ಆ ಈ ಆಂಧ್ರ ಮೇಡಮ್ और अभी तो रुको, क्लाइमैक्स अभी बाकी.
ಅಣ್ಣ ಏನ ಬಿಟ್ಟ ನಿಮ್ ತಂಗಿ ಪ್ರೀತಿನ ನಮ್ ಹುಡ್ಗ ತುಂಬಾ ಇಷ್ಟ ಪಡ್ತಾವನಣ್ಣ. ಅವಳಿಗೂ ಕಂಡ್ರೆ ತುಂಬಾ ಇಷ್ಟ ಅಣ್ಣ. ದಯವಿಟ್ಟು 2 ಹೃದಯಗಳನ್ನ ನೀವೇ ಒಂದ್ ಮಾಡ್ಬೇಕಣ್ಣ. ಇವನ್ ಜೊತೆನಾ ನನ್ ತಂಗಿ 3 ಗಂಟೆ ರಾತ್ರಿ ಅದ್ರ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಾ ಇದ್ದಿದ್ದು. ಲೋ ಮಗ, ನಮ್ಮ ಹುಡುಗಿಯವ್ರ ಅನ್ನ ಇಟ್ಕೊಂಡ್ ಬಿಟ್ಟಿದಾರ ಬಾರೋ. ಹೌದಾ, ಏನ್ ಹೇಳ್ತಾ ಇದ್ಯಾ? ನೀನ್ ಅವ್ರದ್ದು ಇಟ್ಕೊಂಡ್ಬಿಡು. ನೀವ್ ರಿಚ್ಚಾ? ನನ್ನ ಹತ್ರ ಲೆಕ್ಕನೇ ಮಾಡಕ್ಕಾಗದಷ್ಟು ದುಡ್ಡಿದೆ. ನಮ್ ಡ್ಯಾಡಿ ಬಿಸ್ನೆಸ್ ಮ್ಯಾನ್, ದುಡ್ಡಿದ್ರೆ ಮಾತ್ರ ಮದ್ವೆ ಮಾಡ್ಕೊಡೋದು. ನನ್ನ ತಮ್ಮ ಮಾರ್ಕೆಟಿಗೆ ತರಕಾರಿ ತರಕ್ ಹೋಗ್ತವನೆ. ಬೇಗ ಬಾ, ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ, ಟೈಮ್ ಆಯ್ತು. ನನಗೂ ಸ್ವಲ್ಪ ಹಾಕಿಸ್ಕೊಂಡ್ ಬರ್ತೀರಾ? ನಮ್ಮೂರಲ್ಲಿ ಬಾಳೆಹಣ್ಣು ಉದ್ದವಾಗಿರುತ್ತೆ, ನಿಮ್ಮೂರಲ್ಲೂ ಉದ್ದವಾಗಿ ಇರುತ್ತಾ ಬಾಳೆಹಣ್ಣು? ನಮ್ಮೂರಾಗ 6 ಇಂಚು 7 ಇಂಚ್ ಇರ್ತಾವ, ಆದ್ರ ಬಟ್ ಕರ್ರಗಿರ್ತಾವ. ಏನಾಗಿದೆಯಮ್ಮ? 2 ವಾರದಿಂದ ಗಂಟ್ಲು ನೋವು. ಗಂಟ್ಲು ನೋವಾ? ಮೆಡಿಸಿನ್ ಬರ್ಕೊಡ್ತೀನಿ. ಕಷ್ಟ ಇರೋದ್ ಬರ್ಕೊಡ್ಬೇಡಿ. 2 kg ರಸಗುಲ್ಲ ಬಡ್ದ್ಬಿಡ್ಲಾ? ಶ್ರೀ ಗಂಡ ಹೆಂಡತಿ ಸಂಬಂಧ ಅಂದ್ರೆ ಎಷ್ಟ್ ಚಂದ ಅಲ್ರಿ? ಪಲ್ಯ ಮತ್ತೆ ಚಪಾತಿ ಇದ್ದಂಗ. ನೀವು ಚಪಾತಿ ನಾ ಪಲ್ಯ 2 ಜೊತೆ ಇದ್ರೆ ಎಷ್ಟ್ ಚಂದ ಅಲ್ರಿ? ಎಷ್ಟು ಕರೆಕ್ಟ್ ಹೇಳ್ದೆ ನೀ. ಯಾಕಂದ್ರ ಈ ಚಪಾತಿ ಜೊತೆ ಈ ಪಲ್ಯ ವೆರೈಟಿ ಸಿಗ್ತಿರ್ತಾವ. ಅದ್ರ ಜೊತೆ ತಿಂದ್ರ ಅದ್ರ ಮಚ್ಚನೇ ಬೇರೆ ಇರ್ತದ. ಹೌದಲ್ಲ? ದಿನ ಒಂಥರ ಪಲ್ಯ ಬೇಕು ನೀನು. ಹೋಗಿಲ್ಲ, ಇದು ಊಟಕ್ಕೆ ಕೊಡಲ್ಲ. ಬೇಬಿ ಎಲ್ಲಿ ನೋಡ್ಗಿಳಿ? ಎಲ್ಲಾಯ್ತು? ಹೋಯ್ತು ಬಿಡು, ಅವಾಗ್ಲೇ